ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಬ್ಯಾಂಗ್ಳೂರಿಂದ ಕುಂದಾಪುರ ಹೋಗುವಂತಹ ಶ್ರೀ ದುರ್ಗಾ ಟ್ರಾವೆಲ್ಸ್ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಇದು ನಾನ್ AC ಸ್ಲೀಪರ್ ಬಸ್ಸು. ನಾನು ಈ ವಿಡಿಯೋದಲ್ಲಿ ಎಲ್ಲ ಇನ್ಫಾರ್ಮೇಷನ್ ಕವರ್ ಮಾಡ್ತೀನಿ. ಸೊ ನಾನಿವಾಗ ಡ್ರೈವರ್ನ ಮಾತಾಡಿಸ್ತೀನಿ, ಅವ್ರ ಹತ್ರ ಇನ್ಫಾರ್ಮೇಷನ್ ತೊಗೊಳ್ಳೋಣ. ಹಾಯ್ ಸರ್. ಸರ್ ನಿಮ್ಮ ಹೆಸರು? ಉಮೇಶ್ ಅಂತ ಹೇಳಿ ಸರ್. ಯಾವ ಊರು ಸರ್ ನಿಮ್ಮದು? ನಮ್ಮದು ನಿಜವಾಗಿ ನಮ್ಮದು ಊರು ಪುತ್ತೂರು ಬರುತ್ತೆ. ಓಕೆ. ನಾನು ಆಲ್ರೆಡಿ ಈಗ ಇದಾಗಿರುತ್ತೆ ಉಡುಪಿಯಲ್ಲಿ. ಓಕೆ ಸಂತೆಕಟ್ಟೆ. ಓಕೆ ಅಲ್ಲಿ ಇರ್ತಾ ಇದ್ದೆ. ಓಕೆ. ಡ್ರೈವಿಂಗ್ ಎಷ್ಟು ವರ್ಷ ಆಯ್ತು ಸರ್ ಎಕ್ಸ್ಪೀರಿಯನ್ಸು? ಸರ್ ಸ್ವಲ್ಪ ಒಂದು 35 ವರ್ಷ ಆಯ್ತು ಸರ್. 35 ವರ್ಷ. ಹೌದು ಸರ್. ಮುಂಚೆ ಎಲ್ಲಿ ಮಾಡಿದ್ರಿ ಸರ್? ಯಾವ್ಯಾವ ಟ್ರಾವೆಲ್ಸ್ ಅಲ್ಲಿ? ಸ್ಟಾರ್ಟಿಂಗ್ ಬಸ್ ಡಿಪಾರ್ಟ್ಮೆಂಟ್ಗೆ ಉಡುಪಿಯಲ್ಲಿ ಲೋಕಲ್ ಬಸ್ ಓಡಿಸ್ತಾ ಇದ್ದೆ. ಓಕೆ. ಅದು ಬಿಟ್ಟು ಮತ್ತೆ ಮಂಗಳೂರು, ಉಡುಪಿ, ಮಣಿಪಾಲ, ಕುಂದಾಪುರ ಎಕ್ಸ್ಪ್ರೆಸ್ ಅಲ್ಲಿ ಮಾಡ್ತಿದ್ದೆ. ಓಕೆ. ಅದಾದ ನಂತರ ನಾನು ಇದಕ್ಕೆ SRS ಕಂಪನಿಗೆ ಬಂದೆ. SRS ಟ್ರಾವೆಲ್ಸ್. ಓಕೆ. SRS ಟ್ರಾವೆಲ್ಸ್ ಅದರಲ್ಲಿ ಒಂದು 13 ವರ್ಷ ಮಾಡಿದೆ. ಓಕೆ. SRS ಅಲ್ಲಿ. ಓಕೆ. ಅದು ಸ್ವಲ್ಪ ಕಂಪನಿ ಸ್ವಲ್ಪ ಸಾಹುಕಾರ ಪಾಪ. ಹೌದು. ಹಾ, ಸ್ವಲ್ಪ ಇದಾಯ್ತು. ಹೌದು. ಇದಾದ್ಮೇಲೆ ಸ್ವಲ್ಪ ಇದು ಪ್ರಾಬ್ಲಮ್ ಆಯ್ತು ಅಂತ ಹೇಳಿ ಇದಕ್ಕೆ ದುರ್ಗಾ ಟ್ರಾವೆಲ್ಸ್ ಬಂದೆ. ಈಗ ಇದಕ್ಕೆ ಬಂದು 1 ವರ್ಷ ಆಯ್ತು. 1 ವರ್ಷ ಆಗ್ತಾ ಉಂಟು ಅಷ್ಟೇ. ಓಕೆ. ಹೇಗೆ ಈ ಫೀಲ್ಡಿಗೆ ಬಂದ್ರಿ ಸರ್, ಡ್ರೈವಿಂಗ್ ಫೀಲ್ಡ್ಗೆ? 35 ವರ್ಷ ಲಾಂಗ್ ಜರ್ನಿ. 35 ವರ್ಷ ಅಂದ್ರೆ ಸರ್, ನಾನು ಅಂದ್ರೆ ಡ್ರೈವಿಂಗ್ ಒಂದು ಮಾಡ್ಬೇಕಂದ್ರೆ ಬಾರಿ ಆಸೆ ಇದ್ದಿತ್ತು. ಓಕೆ. ಸಣ್ಣದಿಂದಲೂ ಆಸ್ ಎ ಫ್ಯಾಷನ್ ತರ ತಗೊಂಡ್ರಿ? ಅದನ್ನೇ ತಕೊಂಡು ಇದರಲ್ಲೇ ಮುಂದುವರೆದೆ. ಬೇರೆ ಡ್ರೈವಿಂಗ್ ಫೀಲ್ಡ್ಗೆ ಬಂದ ಮೇಲೆ ಬೇರೆ ಯಾವ ಫೀಲ್ಡ್ಗೆ ಹೋಗ್ಲಿಕ್ಕೂ ನಮಗೆ ಅಷ್ಟೊಂದು ಇಷ್ಟ ಇಲ್ಲ. ಓಕೆ. ಓಕೆ. ಅದಕ್ಕೋಸ್ಕರ ಡ್ರೈವಿಂಗ್ ಫೀಲ್ಡ್ ಅಲ್ಲೇ ಇದ್ದೀನಿ ಇಷ್ಟರ ತನಕ. ಓಕೆ. ದೇವರ ಇಷ್ಟರ ತನಕ ಏನೊಂದು ನಮಗೆ ಇದಾಗ್ಲಿಲ್ಲ. ಆರಾಮಾಗಿ ಹಾಗೆ ಇರ್ಲಿ ಸರ್. ಸರ್ ನೀವು ಹೇಳಿದ್ರೆ ಮಂಗಳೂರು ಲೋಕಲ್ ಓಡಿಸ್ತಿದ್ದೆ ಸ್ಟಾರ್ಟಿಂಗು, ಮತ್ತೆ ಇವಾಗ ಅಂದ್ರೆ ಲಾಂಗ್ ಜರ್ನಿ ಮಾಡ್ತಾ ಇದ್ರ ಟ್ರಾವೆಲ್ಸ್. ಸೊ ಸಿಟಿ ಒಳಗಡೆ ಅದು ಮಂಗಳೂರು ನೋಡಿದೀನಿ, ಸಿಟಿ ಒಳಗಡೆ ತುಂಬಾ ಕಂಜೆಸ್ಟೆಡ್ ಆಗುತ್ತೆ. ಹೇಗೆ ಅನ್ಸುತ್ತೆ ಸರ್ ಅದಕ್ಕೂ ಇದಕ್ಕೂ? ಅಂದ್ರೆ ಅದ್ರಲ್ಲಿ ಸ್ವಲ್ಪ ಫಾಸ್ಟ್ ಇದೆಲ್ಲ ಇದೆ. ಇದರಲ್ಲಿ ಅಂದ್ರೆ ಟೆನ್ಷನ್ ಏನಿಲ್ಲ. ಇದರಲ್ಲಿ ಫುಲ್ ನಾವು ಟೆನ್ಷನ್ ಅಂದ್ರೆ ಇಷ್ಟು ಟೈಮಿಂಗ್ ಪಿಕಪ್ ಅಂದ್ರೆ ತುಂಬಾ ಪ್ರೈವೇಟ್ ಬಸ್ಸಸ್ ಇರುತ್ತೆ. ಅದರಲ್ಲಿ ಒಂದು ಸಾಧಾರಣ ನಾನೊಂದು 15 ವರ್ಷ ಅಲ್ಲಿ ಆ ಫೀಲ್ಡ್ ಅಲ್ಲೇ ಇದ್ರಿ. ಇವಾಗೆಲ್ಲ ಗೌರ್ಮೆಂಟ್ ಬಸ್ಸಸ್ ಜಾಸ್ತಿ ಆಯ್ತಲ್ಲ ಸರ್? ಕಾಸರಗೋಡು, ಉಡುಪಿ ಕಮ್ಮಿ. ಉಡುಪಿ ಕಮ್ಮಿ, ಉಡುಪಿ ಮಂಗಳೂರು ಕಮ್ಮಿ ಹಾಕಿದ್ದಾರೆ. ಇನ್ನು ಬರ್ತಾ ಇದೆ ಅಂತೆ. ಹೌದು. ಓಕೆ ಸರ್. ಇವಾಗ ಈ ಬಸ್ ಕುಂದಾಪುರ ಹೋಗುತ್ತೆ ಅಂತ ಹೇಳಿದ್ರಲ್ಲ ಸರ್, ಎಷ್ಟೊತ್ತಿಗೆ ಹೊರಡ್ತಾ ಇದ್ದೀರಾ ಸರ್ ಇಲ್ಲಿಂದ? ಇಲ್ಲಿ ಬನ್ನರಘಟ್ಟ ಇಲ್ಲಿಂದ 7:30 ನಮ್ದು ಟೈಮಿಂಗ್, ಸ್ಟಾರ್ಟಿಂಗ್ ಪಾಯಿಂಟ್. ಓಕೆ. 7:30 ಇಲ್ಲಿ ಬಿಟ್ರೆ ಕುಂದಾಪುರ ನಾವು ಒಂದು 6:30ಗೆ ರೀಚ್ ಆಗ್ತೀವಿ ಮಾರ್ನಿಂಗ್. ಓಕೆ. ಸೊ ಇಲ್ಲಿ ಎಲ್ಲೆಲ್ಲಿ ಪಿಕಪ್ ಇರುತ್ತೆ ಸರ್? ಸರ್ ಇಲ್ಲಿ ಬನ್ನರಘಟ್ಟ ಬಿಟ್ರೆ ಓಕೆ, ಕೊಟ್ಟಿಗಾರ, ವಿಜಯ ಬ್ಯಾಂಕ್ ಅಲೋಟ್, ಕೊಟ್ಟಿಗೆಪಾಳ್ಯ, ಕೊಟ್ಟಿಗೆರೆ, ಓಕೆ, ವಿಜಯ ಬ್ಯಾಂಕ್ ಅಲೋಟ್, ಮತ್ತೆ ಸಿರಿಕೆ, ಕೋಣಂಗುಂಟೆ, ಇಸ್ರೇಲ್ ಒಟ್ಟು, ಉತ್ರಳ್ಳಿ, ರಾಜರಾಜೇಶ್ವರಿ, ಹಾಗೆ RV ಕಾಲೇಜು, ಕೆಂಗೇರಿ. ಮೈಸೂರು ರೋಡ್ ಕನೆಕ್ಟ್ ಆಗ್ತೀರಾ? ಮೈಸೂರು ರೋಡ್ ಕನೆಕ್ಟ್ ಆಗಿ ಕೆಂಗೇರಿ ಹೋಗ್ತೀವಿ. ಕೆಂಗೇರಿಯಿಂದ ಹಂಗೆ ಉಳ್ಳಾಲ ಕ್ರಾಸ್, ಅಂಬೇಡ್ಕರ್ ಕಾಲೋನಿ, ನಾಗರಬಾವಿ, ಮತ್ತೆ ಚಂದ್ರಲೇಔಟ್. ಫುಲ್ ಪಿಕಪ್ ಎಲ್ಲ ಇರುತ್ತೆ ಸರ್. ಅಂದ್ರೆ ಟ್ರಾಫಿಕ್ ಇರುತ್ತಲ್ಲ ಸರ್, ಎಷ್ಟೊತ್ತಿಗೆ ಸಿಟಿ ಬಿಡ್ತೀರಾ ಸರ್? ಹಾಗಿದ್ರೆ ಸಿಟಿ ನಾವು ನೆಲಮಂಗಲ ಪಾಸ್ ಆಗುವಾಗ 10:30 ಆಗುತ್ತೆ ಸರ್. ನೆಲಮಂಗಲ ನೀವು 7 ಸಿಟಿ ಇಲ್ಲಿಂದ ಸ್ಟಾರ್ಟಿಂಗ್ ಪಾಯಿಂಟ್ ಇಂದ ಸಿಟಿ ಬಿಡ್ತೀವಿ 3 ಅವರ್ಸ್ ಆಗುತ್ತೆ ಸರ್. 3 ಅವರ್ಸ್ ಇಲ್ಲೇ ಬೇಕಲ್ಲ ಸರ್? ಇಲ್ಲೇ ನಮ್ಗೆ ಅಲ್ಲಿಂದ ಜರ್ನಿ ಅಷ್ಟೇ ಇರುತ್ತೆ. ಇಲ್ಲಿ 3.5 ಗಂಟೆ ನಮಗೆ ಇಲ್ಲೇ ಹಾರ್ಡ್ ಅನ್ಸುತ್ತಲ್ಲ ಸರ್ 3 ಅವರ್ಸ್ ಸರ್. ಹಾಗಿದ್ರೆ ಈ ಪಿಕಪ್ ಎಲ್ಲ ಆದ್ಮೇಲೆ ಮಾರ್ನಿಂಗ್ ರೀಚ್ ಆಗೋದು 6:30 ಆಗುತ್ತೆ ಅಂದ್ರೆ ಆಲ್ಮೋಸ್ಟ್ 13-14 ಅವರ್ಸ್ ಆಗುತ್ತೆ. ಹೆಂಗ್ ಮ್ಯಾನೇಜ್ ಮಾಡ್ತೀರಾ ಸರ್? ಸರ್ ಮ್ಯಾನೇಜ್ ಅಂದ್ರೆ ಈಗ ಬ್ರೇಕ್ಫಾಸ್ಟ್ ಇದಕ್ಕೆ ಹಾಕ್ತಿವಿ ನಾವು. ಪ್ಯಾಸೆಂಜರ್ಗೆ ಏನಾದ್ರು ಇದು ಇದ್ರೆ ನಾವು ಹೋಟ್ಲಿಗೆ ಹಾಕ್ತಿವಿ. ಒಂದು 11:30 ಆಗುತ್ತೆ. ಅದು ಬಿಟ್ಟ ಮೇಲೆ ಎಲ್ಲಿ ಹೋಟ್ಲಿಗೆ ಹಾಕುದಿಲ್ಲ. ಯಾರಾದ್ರೂ ಪ್ಯಾಸೆಂಜರ್ ಬಂದ್ರೆ ಅಂತ ಹೇಳಿ ಬರ್ತಾರೆ, ಅವ್ರನ್ನ ದಾರಿ ಮಧ್ಯೆ ಎಲ್ಲಾದ್ರೂ ನಿಲ್ಸಿ ಮಾಡ್ಕೊಂಡು. ಅಂದ್ರೆ ಬ್ರೇಕ್ ಓಕೆ ಸರ್. ಈಗ ನಿಮ್ಗೆ 14 ಅವರ್ ಜರ್ನಿ ತುಂಬಾ ಹಾರ್ಡ್ ಅನ್ಸಲ್ಲ? ಹಾರ್ಡ್ ಆಗುತ್ತೆ ಸರ್, ಏನ್ ಮಾಡೋದು, ನಮ್ಮ ಜೀವನ ಅದೇ ಅಲ್ವಾ.
ಓಕೆ, ಇವಾಗ ಮಳೆ ಎಲ್ಲ ಜಾಸ್ತಿ ಇದೆಯಲ್ಲ ಸರ್ ಆ ರೂಟಲ್ಲಿ? ಈಗ ಮಳೆಗಾಲದಲ್ಲಿ ಸ್ವಲ್ಪ ಬಾರಿ ಸಕಲೇಶ್ಪುರ ಸ್ಪೆಷಲಿ ನಿನ್ನೆ ಬರುವಾಗ್ಲೇ ಹಾಗೆ 1 ಗಂಟೆ ಬ್ಲಾಕ್ ಆಯ್ತು ಸರ್, ಗುಡ್ಡ ಎಲ್ಲ ಬಿದ್ದು. ಓಕೆ, ಹಾಗಾಗಿ ಮಳೆಗಾಲದಲ್ಲಿ ಸ್ವಲ್ಪ ನಮಗೆ ಪ್ರಾಬ್ಲಮ್. ಓಕೆ, ಅಷ್ಟೇ. ಈಗ ಹೊಂಡ ಗಿಂಡ ಎಲ್ಲ ಬಿದ್ದು ಸ್ವಲ್ಪ ಲೆವೆಲ್ ಆಗಿದೆ ರೋಡ್. ಓಕೆ, ಇನ್ನು ಒಂದು ವರ್ಷದಲ್ಲಿ ಎಲ್ಲ ಕ್ಲಿಯರ್ ಆಗ್ಬಹುದು. ಮತ್ತೆ ಅದೇ ಸ್ವಲ್ಪ ಟೈಮ್ ತಗೊಳುತ್ತೆ. ಸರ್ ಆಲ್ಮೋಸ್ಟ್ ಎಷ್ಟು ಕಿಲೋಮೀಟರ್ ಸರ್ ಇಲ್ಲಿ ಸ್ಟಾರ್ಟಿಂಗ್ ಪಾಯಿಂಟ್ ಇಂದ ನೀವು ಕುಂದಾಪುರ ರೀಚ್ ಆಗಬೇಕು ಅಂದ್ರೆ? ಇಲ್ಲಿಂದ 500 ಕಿಲೋಮೀಟರ್ ಆಗುತ್ತೆ ಸರ್. 500 ಪರ್ ಡೇ. ಹೌದು. ಓಕೆ, ಮತ್ತೆ ಯಾವ್ಯಾವ ರೂಟಲ್ಲಿ ಹೋಗ್ತಾರೆ ಸರ್ ಇಲ್ಲಿಂದ ಯೂಶುವಲ್ ಆಗಿ? ಇಲ್ಲಿಂದ ಅದೇ ಬಣ್ಣಾರ್ಘಟ್ಟ ಈಗ ಬಿಟ್ರೆ ಇದೆ ಹೇಳಿದ್ನಲ್ಲ ರೂಟ್. ಅಲ್ಲ ಸಿಟಿ. ಓಕೆ, ಸಿಟಿಯಿಂದ ಹಾಸನ, ಸಕಲೇಶ್ಪುರ, ಓಕೆ, ಮಂಗಳೂರು, ಓಕೆ, ಉಡುಪಿ, ಕುಂದಾಪುರ. ಸೊ ಯೂಶುವಲಿ ಎಲ್ಲಾ ಕಡೆ ಪ್ಯಾಸೆಂಜರ್ಸ್ ಇರ್ತಾರೆ ಎಲ್ಲ ಕಡೆ ಇರ್ತಾರೆ ಸರ್. ಓಕೆ, ಆದ್ರೆ ದುರ್ಗ ಸ್ವಲ್ಪ ಜಾಸ್ತಿನೇ ಇದು. ಓಕೆ, ಪ್ರಿಫರೆನ್ಸ್ ಮಾಡ್ತಾರೆ. ಹೌದೌದು. ಓಕೆ, ಮತ್ತೆ ಟೋಟಲ್ ನಿಮ್ದು ಎಲ್ಲ ಅಂದ್ರೆ ಫ್ರೆಂಡ್ಲಿ ಮ್ಯಾನರ್ಸ್ ಇರ್ತಾರೆ ಅಂತ. ಟೋಟಲ್ ನಿಮ್ದು ಎಷ್ಟು ಬಸ್ ಇದೆ ಸರ್? ಸರ್ ಈಗ ಆಲ್ರೆಡಿ 6 ಗಾಡಿ. ಓಕೆ, ಇನ್ನು 2 ಗಾಡಿ ನಾಲ್ದು ಬರುತ್ತೆ. ಓಕೆ, ಹೊಸ ಗಾಡಿಗಳು ಯಾವ್ಯಾವ ರೂಟಿಗೆ ಇದೆ ಸರ್? ಸರ್ ಒಂದು ವೈಟ್ ಫೀಲ್ಡ್, ಓಕೆ, ಒಂದು ಇದು ಬಣ್ಣಾರ್ಘಟ್ಟ, ಓಕೆ, ಮತ್ತೊಂದು ಚಂದಾಪುರ ಇದೆ. ಓಕೆ, ಈಗ ನೆಕ್ಸ್ಟ್ ಬಿಡೋದು ಇದಕ್ಕೆ ಅಂದ್ರೆ ಇಲ್ಲಿಂದ ಬೆಂಗಳೂರಿಂದ ಡಿಫ್ರೆಂಟ್ ಲೊಕೇಶನ್ ಇಂದ ಹೊರಡುತ್ತೆ. ಎಲ್ಲಾನು ಕುಂದಾಪುರನ ಸರ್ ಅಥವಾ ಬೇರೆ ಬೇರೆ ಪ್ಲೇಸ್? ಬೈಂದೂರು, ಕುಂದಾಪುರ, ಕೊಕ್ಕರ್ನೆ. ಓಕೆ, ನಾಲ್ದು ನೆಕ್ಸ್ಟ್ ಬಿಡೋದು ಹೊಸಕೋಟೆಗೆ. ಸೊ ಒಂದು ಬಸ್ ಹೋದ್ರೆ ಒಂದು ಬಸ್ ಬರ್ತದೆ ಅಲ್ಲಿಂದ ಇಲ್ಲಿಗೆ, ಆ ತರ ಇದೆ ರೂಟಿಂಗ್. ಸರ್ ಇದು ಟೋಟಲ್ ಪ್ಯಾಸೆಂಜರ್ ಕೆಪಾಸಿಟಿ ಏನು ಸರ್ ಇದು? 30 ಸರ್. 30. ಓಕೆ, ಸ್ಲೀಪಿಂಗ್. ಓಕೆ, ಯೂಶುವಲಿ ಫುಲ್ ಆಗುತ್ತಾ ಸರ್ ಯಾವಾಗಲೂ? ದುರ್ಗ ಗಾಡಿ ಎಲ್ಲ ಫುಲ್ ಆಗುತ್ತಲ್ಲ ಸರ್. ಮತ್ತೆ ಇದು ಚಾರ್ಜಸ್ ಎಲ್ಲ ಎಷ್ಟಿರ್ಬೋದು ಸರ್? ಚಾರ್ಜಸ್ ಬಾಕಿ ಬಸ್ಸಿಗೆ ಕಂಪೇರ್ ಮಾಡಿದ್ರೆ ನಮ್ದು ಸ್ವಲ್ಪನೇ ಕಮ್ಮಿನೇ. ಓಕೆ, ಆದ್ರೆ ವೀಕೆಂಡ್ ಎಲ್ಲ ಸ್ವಲ್ಪ ಜಾಸ್ತಿ ಮಾಡ್ತಾರೆ. ಅದು ಸೀಸನ್ ವೈಸ್. ಸೀಸನ್ ಹಬ್ಬ ಎಲ್ಲ ಬಂದ್ರೆ ಸ್ವಲ್ಪ ಜಾಸ್ತಿ ಇರುತ್ತೆ. ಅದು ಡಿಮ್ಯಾಂಡ್ಸ್ ಕ್ರಿಯೇಟ್ ಆಗುತ್ತಲ್ಲ ಹಂಗಾಗಿ ಅಷ್ಟೇ. ಮತ್ತೆ ಯಾವ್ಯಾವ ಆ್ಯಪಲ್ಲಿ ಚೆಕ್ ಮಾಡ್ಬೋದು ಸರ್? ಸರ್ ಎಲ್ಲ ಆ್ಯಪಲ್ಲಿ ಇದೆ. ಈಗ ನಮ್ದು ದುರ್ಗದಲ್ಲಿ ಮಾಡಿದ್ರೆ ಬಾರಿ ಒಳ್ಳೇದು. ಮತ್ತೆ ರೆಡ್ ಬಸ್ ಇದೆ. ಓಕೆ, ಮತ್ತೆ ಅಭಿ ಬಸ್ ಇದೆ. ಅಂದ್ರೆ ಡಿಸ್ಕೌಂಟ್ ಏನಾದ್ರು ಸಿಗುತ್ತಾ ಸರ್ ನಿಮ್ಮ ಬಸ್ ಅಲ್ಲಿ? 5% ಡಿಸ್ಕೌಂಟ್ ಇದೆ ಅವರೇ. ಓಕೆ, ಓಕೆ, ಓಕೆ. ಮತ್ತೆ ಫೆಸಿಲಿಟೀಸ್ ಎಲ್ಲ ಏನೇನಿದೆ ಸರ್? ಅಂದ್ರೆ ನಾರ್ಮಲ್ ಬಾಕಿ ಅಂದ್ರೆ ಒಳ್ಳೆ ಅಂದ್ರೆ ಕಸ್ಟಮರ್ ನಾವು ಮೈನ್ ಆಗಿ ನೋಡ್ಕೊಳ್ಬೇಕು ಸರ್. ಅವರು ಸ್ವಲ್ಪ ಆದ್ರೆ ಕೆಲವು ಕಸ್ಟಮರ್ ಇರ್ತಾರೆ, ಎಂತ ಮಾಡ್ಲಿಕ್ಕೆ ಆಗೋದಿಲ್ಲ, ನಾವು ಹೊಂದ್ಕೊಂಡು ಹೋಗ್ಬೇಕು. ಓಕೆ, ಅಂದ್ರೆ ನಿಮ್ದು ಇವಾಗ ರೀಸೆಂಟ್ ಅಂದ್ರೆ ಒಂದು 6-7 ಗಾಡಿ ಅಲ್ಲ ಸರ್, ಅಂದ್ರೆ ಪ್ಯಾಸೆಂಜರ್ ಡೀಟೇಲ್ಸ್ ಎಲ್ಲ ಹೆಂಗ್ ಸಿಗುತ್ತೆ ಸರ್ ನಿಮ್ಗೆ? ಹೆಂಗ್ ಕಲೆಕ್ಟ್ ಮಾಡ್ಕೋತೀರಾ? ಅಂದ್ರೆ ನಮಗೆ ಚಾರ್ಟ್ ಚಾರ್ಟ್ ಎಲ್ಲಿ ಅಂದ್ರೆ ಚಾರ್ಟ್ ನೀವು ಆಫೀಸ್ ಇಂದ ಚಾರ್ಟ್ ಕಳಿಸ್ಕೊಡ್ತಾರೆ. ನಾವು ಇಲ್ಲಿಂದ ಹೊರಡುವ ಟೈಮಿಗೆ ಚಾರ್ಟ್ ಕಳಿಸ್ಕೊಡ್ತೇವೆ. ಓಕೆ, ಅದರಲ್ಲಿ ಅವರ ಮೊಬೈಲ್ ನಂಬರ್ ಎಲ್ಲ ಇರುತ್ತೆ. ಆ ಮೊಬೈಲ್ ನಂಬರ್ಗೆ ನಾವು ಮೊದಲೇ ಕಾಂಟ್ಯಾಕ್ಟ್ ಮಾಡ್ತೀವಿ. ಸರ್ ಎಲ್ಲಿ ಪಿಕಪ್ ಅಂದ್ರೆ ಆದ್ರೆ ಈಗ ಅವ್ರು ಪಾಯಿಂಟ್ ಕೊಟ್ಟಿರ್ತಾರೆ, ಅಲ್ಲಿ ಇರುವುದಿಲ್ಲ, ಬೇರೆ ಕಡೆ ಎಲ್ಲ ಇರ್ತಾರೆ. ಸೊ ನೀವು ವೇಟ್ ಮಾಡ್ಬೇಕಾಗತ್ತೆ, ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಸೊ ನಿಮ್ದು ರೀಚ್ ಆಗೋದು ಡಿಪೆಂಡ್ಸ್ ಆನ್ ಎಲ್ಲ ಪ್ಯಾಸೆಂಜರ್ ಪಿಕಪ್ ಆಗಿ ಸಿಟಿ ಬಿಡೋದು ಎಲ್ಲ ರೀಚ್ ಆಗೋ ಟೈಮು ಸೇರುತ್ತಲ್ವಾ? ಮಾರ್ನಿಂಗ್ ಹಾಫ್ ಅನ್ ಅವರ್ ಲೇಟ್ ಆಗೋದು ಕೂಡ ಇದು ಡಿಪೆಂಡ್ಸ್ ಆಗಿರುತ್ತೆ. ಸರ್ ನಿಮ್ದು ಬ್ರಾಂಚಸ್ ಎಲ್ಲ ಎಲ್ಲಿ ಬರುತ್ತೆ ಸರ್? ಮೇನ್ ಬ್ರಾಂಚಸ್ ಆಫೀಸ್? ಓಕೆ, ಬೆಂಗಳೂರಲ್ಲಿ. ಓಕೆ, ಉಡುಪಿ ಮೈತ್ರಿ ಕಾಂಪ್ಲೆಕ್ಸ್ ಅಲ್ಲಿ ಇದೆ. ಓಕೆ, ಓಕೆ, ಏನಾದ್ರು ಇದ್ರೆ ಅಲ್ಲಿ ಮತ್ತೆ 2 ಜನ ಮ್ಯಾನೇಜರ್ಗಳಿದ್ದಾರೆ. ಓಕೆ, ಇಲ್ಲಿ ಬೆಂಗಳೂರಲ್ಲಿ ಒಬ್ರು ಇದ್ದಾರೆ. ಓಕೆ, ಉಡುಪಿಯಲ್ಲಿ ಒಬ್ರು ಇದ್ದಾರೆ. ಸೊ 2 ಕಡೆಯಿಂದನೂ ಮ್ಯಾನೇಜ್ ಮಾಡ್ತಾರೆ. ಓಕೆ, ಓಕೆ. ಮತ್ತೆ ಓಲ್ವೋಸ್ ಎಲ್ಲ ಓಡಿಸಿದ್ರೆ ಸರ್ ನೀವು? ಹೋಗ್ಲಿಲ್ಲ ಸರ್, ಯಾಕೆಂದ್ರೆ ನಮ್ಗೆ ಮನೆ ಪ್ರಾಬ್ಲಮ್, ಮನೆಗೆ ಹೋಗ್ತಾ ಇರ್ಬೇಕು. ಹಾಗಾಗಿ ಓಲ್ವಾ ಹೋದ್ರೆ ನಾವು ಲಾಂಗ್ ಬೇರೆ ಕಡೆ ಎಲ್ಲ ಕೊಡ್ತಾರಲ್ಲ, ಆದ್ರೆ SRS ಅಲ್ಲಿ ಇದ್ದಿತ್ತು. ಆದ್ರೆ ನಾವು ಅದಕ್ಕೆ ಇದು ಮಾಡ್ಲಿಲ್ಲ, ಬೇಡ. ಸೊ ಎಲ್ಲ ಗಾಡಿಗಳು ಓಡಿಸಿದಿರಾ ಸರ್? ಓಲ್ವೋ ಓಡಿಸಲಿಲ್ಲ ಸರ್. ಓಲ್ವೋ ಓಡಿಸಿಲ್ಲ. ಓಕೆ, ನಾವು ಓಡಿಸಿದನ್ನೇ ಹೇಳ್ಬೇಕಷ್ಟೇ ಅಲ್ಲ. ಎಲ್ಲರೂ ಅದು ಓಡಿಸ್ತೀನಿ ಇದು ಓಡಿಸ್ತೀನಿ ಅಂತ ಹೇಳಿಲ್ಲ. ಸರ್, ಓಕೆ ಸರ್. ಮತ್ತೆ ಈಗ ರೂಟ್ ಮುಂಚೆ ಈಗ ನೀವು 35 ಇಯರ್ಸ್ ಇಂದ ಓಡಿಸ್ತಿದ್ರ ಗಾಡಿನ, ಈಗ ಮುಂಚೆ ರೋಡಿಗೂ ಇವಾಗ ನಿಮ್ಗೆ ಏನ್ ಅನ್ಸು ಸರ್? ಅದೇ ಇವಾಗ ಸ್ವಲ್ಪ ಎಲ್ಲ ಡಬಲ್ ರೋಡ್ ಆಗಿದೆ. ಮುಂಚೆ ಸಿಂಗಲ್ ರೋಡ್, ಅವಾಗ ಟ್ರಾಫಿಕ್ ಏನ್ ಇರ್ಲಿಲ್ಲ, ಟ್ರಾಫಿಕ್ ಬಾರಿ ಕಮ್ಮಿ ಇದ್ದಿತ್ತು. ಇವಾಗ ಡಬಲ್ ರೋಡ್ ಆದ್ರೂ ಎಕ್ಸ್ಟ್ರಾ ಟೈಮ್ ತಗೊಳುತ್ತೆ, ಟ್ರಾಫಿಕ್ ಜಾಸ್ತಿ. ಮುಂಚೆ ಡೀಸೆಲ್ ಮೈಲೇಜ್ ಸಿಕ್ತಿತ್ತು ಸಿಂಗಲ್ ರೋಡ್ ಇರುವಾಗ. ಡಬಲ್ ರೋಡ್ ಇರುವಾಗ ಡೀಸೆಲ್ ಮೈಲೇಜ್ ಸಿಕ್ಕುದಿಲ್ಲ, ಅಷ್ಟು ಟ್ರಾಫಿಕ್ ಇದೆ ಇವಾಗ. ಯೂಶಲಿ ಎಷ್ಟು ಕೊಡುತ್ತೆ ಸರ್ ಇದು ಮೈಲೇಜ್? ಇದು ಈಗ ಗಾಡಿಗೆ ಈಗ 480 ಕೊಡ್ತದೆ. 1 ಲೀಟರ್ 4 ಕಿಲೋಮೀಟರ್, 4 ಇಂದ 4.5 ಕಿಲೋಮೀಟರ್ ಮೈಲೇಜ್ ಬರುತ್ತೆ. ಸೊ ಪರವಾಗಿಲ್ಲ ಕಂಪೇರ್ ಟು ಬೇರೆ ಗಾಡಿಗಳು ನಾನು ಕೇಳಿದ್ದೀನಿ 3.5 ಇಂದ 4 ಇನ್ ಬಿಟ್ವೀನ್. ನೋಡಿ ತೋರಿಸ್ತದೆ ನಮಗೆ. ಓಕೆ, ಆವರೇಜ್ ಅದೆಲ್ಲ ಚೆಕ್ ಮಾಡಬಹುದಲ್ಲ ಸರ್? ನೋಡಿ ಇದರಲ್ಲಿ ತೋರಿಸ್ತೆ. ಓಕೆ, ಇಷ್ಟೇ ದಿವಸಕ್ಕೆ ಎಷ್ಟು ಇದರಲ್ಲಿ ಬರುತ್ತೆ ಅಂತೇಳಿ.
ಸೊ ಇದ್ರಲ್ಲಿ ನಿಮ್ಗೆ ಆವರೇಜ್ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ. ಹೌದು ಸರ್. ಓಕೆ ಓಕೆ. ಈಗ ಅದು ಬೆಳಿಗ್ಗೆ ಅಂದ್ರೆ ನೀವು ಅದನ್ನ ಸೆಟ್ಟಿಂಗ್ಸ್ ಮಾಡಿರ್ತೀರ ಅನ್ಸುತ್ತಲ್ಲ ಸರ್? ಓಕೆ ಎಷ್ಟೇ ಕೊಡುತ್ತೆ ಅಂತ ಹೇಳಿ. ಓಕೆ. ಸೊ ಓವರ್ ಆಲ್ ಪ್ಯಾಸೆಂಜರ್ಸ್ಗೆ ಏನು ಹೇಳ್ತೀರಾ ಸರ್ ನಿಮ್ಮ ಟ್ರಾವೆಲ್ಸ್ ಕಡೆಯಿಂದ? ಫೆಸಿಲಿಟೀಸ್ ಬಗ್ಗೆ ಆಗಲಿ ನಿಮ್ಮ ಟ್ರಾವೆಲ್ಸ್ ಬಗ್ಗೆ ಆಗಲಿ ಏನಂತೀರಾ? ಅಂದ್ರೆ ನಮ್ಮ ಇದರಲ್ಲಿ ಅಂದ್ರೆ ಪ್ಯಾಸೆಂಜರ್ ನಮ್ಮ ಹೇಳೋದು ನಾನೇಂತ ಗೊತ್ತಾ, ಡ್ರೈವರ್ಗಳಿಗೆ ಸ್ವಲ್ಪ ಇದು ಕೊಡ್ಬೇಕು. ಕೆಲವರು ಏನು ಗೊತ್ತ, 100ರಲ್ಲಿ ಒಂದು 10% ಸ್ವಲ್ಪ ಡ್ರೈವರ್ ಅಷ್ಟೊಂದು ಇದು ಮಾಡೋದಿಲ್ಲ, ಆದ್ರೆ ಕೆಲವರು ಏನ್ ಮಾಡ್ತಾರೆ, ಡ್ರೈವರ್ ಅಂದ್ರೆ ಒಂದು ಅಂದ್ರೆ ಅವರು ಎಷ್ಟು ಕೇರ್ ಅಂದ್ರೆ ಇದು ಮಾಡ್ತಾರೆ, ಅದು ನಿಮ್ಗೆ ಅಷ್ಟು ಖುಷಿ ಕೊಡುತ್ತೆ. ಆದ್ರೆ ನಾವು ನೈಟ್ ಇಷ್ಟು ಇದು ಮಾಡಿದಾಗ ಅಲ್ಲಿ ಹೋಗೋ ಲೇಟ್ ಆದ್ರೆ ಏನ್ರಿ ಲೇಟ್ ಹೇಳ್ತೀರಾ, ಅದು ನಮಗೆ ಸ್ವಲ್ಪ ಬೇಜಾರಾಗುತ್ತೆ. ಮತ್ತೆ ಇಲ್ಲಿ ನಾವು ಹೊರಡುವಾಗ ಯಾರು ಒಂದು ಮಾತಾಡೋದಿದ್ರೆ ನಮಗೆ ಖುಷಿ ಆಗಿದೆ, ನಾವು ಒಳ್ಳೆ ರೀತಿಯಲ್ಲಿ ಹೋಗ್ತೇವೆ. ಅಂದ್ರೆ ಅವರು ಚೆನ್ನಾಗಿ ಮಾತಾಡ್ಸೋಷ್ಟು ನಿಮ್ಗೆ ಒಂಥರ ಖುಷಿ ಅನ್ಸುತ್ತೆ. ಡ್ರೈವರ್ ಹಾಗೆ ಚೆನ್ನಾಗಿ ಮಾತಾಡಿಸ್ತೀವಿ, ಅವ್ರು ಮಾತಾಡೋದು. ಸೊ ಕಸ್ಟಮರ್ ಮೇನ್ ಅವರೇ ನಿಮ್ನ, ಅವ್ರು ಎಷ್ಟು ಚೆನ್ನಾಗಿ ಇದು ಮಾಡ್ತಾರೆ ನಿಮ್ಗೆ ಅಷ್ಟು ಖುಷಿ ಆಗುತ್ತೆ. ಓಕೆ ಓಕೆ, ಥ್ಯಾಂಕ್ ಯು ವೆರಿ ಮಚ್ ಸರ್. ಸೊ ನಾನು ಇವಾಗ ಈ ಬಸ್ಸಿನ ಒಂದು ಇಂಟೀರಿಯರ್ ತೋರಿಸ್ತೀನಿ. ನಾನು ಮುಂಚೆನೇ ಹೇಳಿದಾಗ ಇದು ನಾನ್ AC ಸ್ಲೀಪರ್ ಬಸ್ಸು. ನೀವು ಇಲ್ಲಿ ಬಸ್ ನೋಡ್ಬೋದು, ಇದು ಸಿಂಗಲ್ ಸೈಡು ನೋಡಿ ಎಷ್ಟು ನೀಟಾಗಿದೆ. ಇದು ಲೋವರ್ ಬರ್ತು, ಹಾಗೆಯೇ ಇದು ಅಪ್ಪರ್ ಬರ್ತು, ಹಾಗೆಯೇ ಇದು ಡಬಲ್ ಸೈಡು. ನಾನು ಈ ಬಸ್ಸಿನ ಒಬ್ರು ಇನ್ಚಾರ್ಜ್ ಕೂಡ ಇದ್ದಾರೆ, ಅವರನ್ನು ಕೂಡ ಮಾತಾಡಿಸ್ತೀನಿ. ನೋಡಿ ಇದು ಲಾಸ್ಟ್ ಸೀಟು. ಸೊ ನಾನು ಇವಾಗ ಈ ಬಸ್ಸಿನ ಒಬ್ರು ಇನ್ಚಾರ್ಜ್ನ ಮಾತಾಡಿಸ್ತೀನಿ. ಹಾಯ್ ಸರ್. ಸರ್ ನಿಮ್ಮ ಹೆಸರು? ನಿತೀಶ್ ಅಂತ. ಯಾವ ಊರು ಸರ್ ನಿಮ್ಮದು? ನಮ್ಮದು ಕೋಟೇಶ್ವರ ಕುಂದಾಪುರ. ಕುಂದಾಪುರ. ಸೊ ನೀವು ಎಷ್ಟು ವರ್ಷ ಆಯ್ತು ವರ್ಕ್ ಮಾಡೋದು? ಪಾರ್ಟ್ ಟೈಮ್ ಆಗ ಅಥವಾ ನಿಮ್ಗೆ ಹೇಗೆ ಸರ್? ಪಾರ್ಟ್ ಟೈಮ್ 2.5 ವರ್ಷ. ಓಕೆ. ಸೊ ನೀವು ಸ್ಟಡೀಸ್ ಏನಾರು ಮಾಡ್ತಾ ಇದ್ದೀರಾ? ಸ್ಟಡೀಸ್ ಮಾಡ್ತೀನಿ. ಏನು ಮಾಡ್ತಾ ಇದ್ದೀರಾ ಸರ್? ಇಂಜಿನಿಯರಿಂಗ್. ಓಕೆ. ಸೊ ಈಗ ಈ ಬಸ್ಸು ನೀವು ಕುಂದಾಪುರ ಅಂತ ಹೇಳಿದ್ರಲ್ಲ ಸರ್, ಫೆಸಿಲಿಟೀಸ್ ಏನೇನು ತೋರಿಸ್ಬೋದಾ ಸರ್? ಫೆಸಿಲಿಟೀಸ್ ಮೇನ್ ಆಗಿ ಬ್ಲಾಂಕೆಟ್ ಡೈಲಿ ಚೇಂಜ್ ಮಾಡ್ತೀವಿ. ಓಕೆ ಓಕೆ. ಬೆಂಗಳೂರಲ್ಲಿ ಚೇಂಜ್ ಮಾಡ್ತೀವಿ, ಊರಲ್ಲಿ ಸಹ ಒಳ್ಳೆ ನೀಟಾಗಿ ಮಾಡ್ತೀವಿ. ರೀಡಿಂಗ್ ಲ್ಯಾಂಪ್. ಓಕೆ. ಚಾರ್ಜಿಂಗ್ ಪೋರ್ಟ್, ಮೊಬೈಲ್. ಸೊ ಎಲ್ಲ ಫೆಸಿಲಿಟೀಸ್ ಇದೆ. ರೀಡಿಂಗ್ ಲ್ಯಾಂಪ್. ಓಕೆ. ಚಾರ್ಜಿಂಗ್ ಪಾಯಿಂಟ್. ಓಕೆ. ಮೊಬೈಲ್ ಹೋಲ್ಡರ್. ಓಕೆ. ಎಕ್ಸ್ಟ್ರಾ ಬೂಟ್ ಸ್ಪೇಸ್. ಓಕೆ. ಸೊ ಎಲ್ಲಾನು ಇದೆ. ಸೊ ಗಾಡಿ ಎಲ್ಲ ಇನ್ಸ್ಪೆಕ್ಷನ್ ಆಗಿದೆ ಹೊರಡೋದ್ರ ಇನ್ಸ್ಪೆಕ್ಷನ್ ಆಗಿ ಹೊರಡಿದ್ವಿ. ಓಕೆ. ಸೊ ಎಲ್ಲ ಇಂಜಿನ್ ಎಲ್ಲ ನೋಡ್ಬಿಟ್ಟು. ಓಕೆ. ಸೊ ನಿಮ್ದು ಎಲ್ಲ ಗಾಡಿಗಳು ಎಲ್ಲಿ ಅಂದ್ರೆ ಲಾಸ್ಟ್ ಪಾಯಿಂಟ್? ನಮ್ದು ಬೇಸಿಕಲಿ 3 ಗಾಡಿ ಇದೆ ಈಗ ಪ್ರೆಸೆಂಟ್. ಓಕೆ. ನಂಬರ್ 1, 2, 3. ಓಕೆ. ಒಂದು ಬೈಂದೂರಿಂದ, ಇನ್ನೊಂದು ಕುಂದಾಪುರದಿಂದ, ಇನ್ನೊಂದು ಕೊಕ್ಕರ್ಣೆಯಿಂದ. ಓಕೆ. ಕೊಕ್ಕರ್ಣೆಯಿಂದ ಹೋಗು, ಮತ್ತೆ ಬೈಂದೂರಿಂದ ಗಾಡಿ ಚಂದಾಪುರ ಪಾರ್ಕಿಂಗ್. ಬೆಂಗಳೂರಲ್ಲಿ ಚಂದಾಪುರ ಪಾರ್ಕಿಂಗ್. ಇಲ್ಲಿ ಕುಂದಾಪುರ ಗಾಡಿ ಇಲ್ಲಿ ಬನಘಟ್ಟ ರೋಡಲ್ಲಿ ಜಿಗಣಿ ಹತ್ರ. ಓಕೆ ಓಕೆ ಸರ್, ಥ್ಯಾಂಕ್ಸ್. ಸೊ ಇದಿಷ್ಟು ಈ ಬಸ್ಸಿನ ಇನ್ಫಾರ್ಮೇಷನ್ನು. ಅವ್ರು ಹೇಳೋ ಪ್ರಕಾರ ಟೋಟಲ್ 6 ಬಸ್ ಇದೆ ಪ್ರೆಸೆಂಟ್ಲಿ. 3 ಡಿಫ್ರೆಂಟ್ ರೂಟಿಗೆ, ಬೈಂದೂರು, ಕುಂದಾಪುರ, ಹಾಗೇನೆ ಕೊಕ್ಕರ್ಣೆ ಅನ್ನೋ ಒಂದು ಪ್ಲೇಸ್ಗೆ. ಸೊ ಇನ್ನು ಅಡಿಷನಲ್ ಆಗಿ ಇನ್ನು 2 ಬಸ್ನ ಅವರು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಸೊ ಆ ವಿಡಿಯೋ ಕೂಡ ಕವರ್ ಮಾಡ್ತೀನಿ. ಓವರ್ ಆಲ್ ಬಸ್ ಫೆಸಿಲಿಟಿ ಚೆನ್ನಾಗಿದೆ, ಮತ್ತು ಹಾಗೆಯೇ ಅವ್ರು ಹೇಳೋ ಪ್ರಕಾರ ಚಾರ್ಜಸ್ ಕೂಡ ಕಂಪೇರ್ ಟು ಅದರ್ ಬಸ್ಗೆ ಸೇಮ್ ಇದೆ, ಆನ್ ಆ್ಯಾವ್ರೇಜ್ ಸೇಮ್ ಇದೆ. ಸೊ ಇದಿಷ್ಟು ಈ ಬಸ್ಸಿನ ಒಂದು ಇನ್ಫಾರ್ಮೇಷನು. ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಸಪೋರ್ಟ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಆಯ್ತು. ಓಕೆ, ಥ್ಯಾಂಕ್ಸ್.